In the early 1800s, Francis Buchanan, a Scottish physician, surveyor and botanist, journeyed through the regions of Mysore, Malabar and Kenra. Among his many records, he described a unique fish from a pond in Kundapura, a fish known as huminu, once said to be a favorite of Tipu Sultan. Over 2 centuries later, I travelled to the same pond in Kundapura to witness the legacy of huminu. Here, I met a local resident who carries the stories passed down through generations. Buchanan, during his historical survey in 1801, documented this varied fish in Kundapura, noting the reverence it received from Colonel Williamson. Colonel Williamson informed me that at no great distance there was a tank of fresh water, in which was a kind of fish that the Sultan reserved for his own use and which the natives was named huminu. It is a large fish, full of blood and very fat, but is only fit for use when salted. ನಾವು ಸಣ್ಣದಿರುವಾಗ ಒಂದು 7-8 ವರ್ಷ ಪ್ರಾಯದಲ್ಲಿ ನಾವು ನೋಡಿದ್ವಿ. ಅಲ್ಲಿ ಒಂದು ಬೋರ್ಡು, ಟಿಪ್ಪು ಸುಲ್ತಾನಿಗೆ ಆಹಾರಕ್ಕೆ ಹೋಗುವಂಥ ಕೆರೆ ಅಂತ. ಆವಾಗ ಅದರಲ್ಲಿ ದೊಡ್ಡ ದೊಡ್ಡ ಹೂವು ಮೀನು, ಮೊಸಳೆ ಎಲ್ಲ ಇರ್ತಿದೆ. ನಾವು ನೋಡಲಿಲ್ಲ, ನಮ್ಮ ದೊಡ್ಡವರು ಹೇಳ್ತಿದ್ರು ಅದರಲ್ಲೂ ಮೊಸಳೆ ಸಮೇತ ಇರ್ತಿತ್ತು. ಮೊಸಳೆ ಮತ್ತು ಈ ನೀರು ನಾಯಿ ಅಂತ, ನೀರು ನಾಯಿ ಇದೆಲ್ಲ ಇತ್ತು ಆವಾಗ ಅಲ್ಲಿ ಆಫೀಸು ಅಥವಾ ಮತ್ತು 4-5 ಜನ ಕಾಯಲಿಕ್ಕೆ, ರಾತ್ರಿ ನೈಟ್ ಡ್ಯೂಟಿ ಮಾಡಲಿಕ್ಕೆ ಎಲ್ಲ ಇದ್ದಿದ್ದು. ಈಗ ಅದು ಸ್ವಲ್ಪ ಡಲ್ ಆಯಿತು. ಮೊದಲು ಅದಕ್ಕೆ ಒಳ್ಳೆ ಗ್ರೇಡ್ ಇತ್ತು. ಬ್ರಿಟಿಷ್ ಕಾಲದಲ್ಲಿ ಅದಕ್ಕೆ ಭಯಂಕರ, ಅದರಲ್ಲಿ ಮೀನಿಗೇನು ಹಿಡಿದವರಿಗೆ ಭಾರಿ ಶಿಕ್ಷೆ ಇದ್ದಿತ್ತು. ಆವಾಗ ಶಿಕ್ಷೆ ಗೊತ್ತಿಲ್ಲದೆ ಮೀನು ಹಿಡಿದ್ರೆ ರಾತ್ರಿ ಹೊತ್ತಿಗೆ, ಆವಾಗ ಅವರಿಗೆ ಜೈಲು ಶಿಕ್ಷೆ ಸಮೇತ ಆಗ್ತಿತ್ತು. ಫಸ್ಟ್ ಕಂಡೀಷನ್ ಇದ್ದಿತ್ತು. ಈಗೆಲ್ಲ ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಕಡಿಮೆ ಆಯಿತು, ನೋಡೋರಿಲ್ಲ ಅಷ್ಟೇ. ಮೀನು ಇಲ್ಲ ಈಗ, ಆ ಥರ ಮೀನು ಈಗ ಬರುವುದಿಲ್ಲ. ಮೀನು ಹೆಂಗಿತ್ತು ಅಂತ ಹೇಳ್ತಾರೆ? ಮೀನು ಅದು ಸಾಧಾರಣ ಒಂದು 2 ಫೀಟ್ 3 ಫೀಟ್ ಉದ್ದ, ಒಂದು 6 ಇಂಚ್ ಅಗಲ, ಅರ್ಧ ಫೀಟ್ ಆಗಲ್ಲ. ಅದಕ್ಕೆ ಹೂ ಮೀನು ಅಂತಾರೆ. ಹೂ ಮೀನಿಗೆ ಹೆಸರುವಾಸಿ ಕೆರೆ ಹೂ ಮೀನು ಅಂತ. ಅದ್ರ ನಂತರ ಅದರಲ್ಲಿ ಮತ್ತು ದೊಡ್ಡ ದೊಡ್ಡದು ಇದು ಯಾವುದು ಅಗಲದ ಇದು, ಅದಕ್ಕೇನು ಹೇಳ್ತಾರೆ ನೋಡಿ, ಏರಿ, ಕೆಂಬೇರಿ, ಏರಿ ಇಂಥದ್ದೆಲ್ಲ ಮೀನು ಅದರಲ್ಲಿ. ಅಲ್ಲಿ ತುಂಬ ಮರ ಇದ್ದಿತ್ತಲ್ಲ, ಮರದ ಮೊಕ್ಕಳೊಳಗೆಲ್ಲ ಇತ್ತು. ವಾರಕ್ಕೆ 4 ಸಲ 3 ಸಲ ಡಿಪಾರ್ಟ್ಮೆಂಟ್ನವರು ಮೀನು ಹಿಡಿತಿದ್ರು. ಬೇರೆಯವರೆಲ್ಲ ಅವರೇ ಹಿಡಿದು ಊರಲ್ಲಿ ಮಾರಲಿಕ್ಕೆ ಹೋಗ್ತಿದ್ರು. ಇದು ತುಂಬ ದಪ್ಪ ಆಯ್ತಾ ಫಿಶ್? ಯಾವುದು? ಹೌದು, ಸಾಧಾರಣ ಹೇಳಿದಲ್ಲ 6 ಫೀಟ್ 4 ಫೀಟ್ 5 ಫೀಟ್ ಉದ್ದ, ಸಾಧಾರಣ ಒಂದು 6 ಇಂಚ್ ಅರ್ಧ ಫೀಟ್ ದಪ್ಪ, ಒಳ್ಳೆ ದಪ್ಪ ಇತ್ತು. ಈಗ ಸಿಗುತ್ತಾ? ಈಗ ಎಲ್ಲುಂಟು ಅದು, ಈಗ ಇಲ್ಲೇ. ಈಗ ಪ್ರೈವೇಟ್ ಏರಿಯವ್ರಿಗೆ ಕೊಟ್ಟರಲ್ಲ, ಪ್ರೈವೇಟ್ ಎಲ್ಲ ಮಾಡಿ ಕೊಟ್ಟರು, ಅವರು ಅದನ್ನು ಸರಿ ನೋಡೋದಿಲ್ಲ. ಅವ್ರಿಗೆ ಬೇಕು. ಆವಾಗ ಅಷ್ಟು ಲಾಸ್ ಆದರೂ ಅವರು ಅಷ್ಟು ಅದು ಬೇರೆ ಕೆರೆಯಿಂದ ಬೇರೆ ಬೇರೆ ಊರಿಂದ ಎಲ್ಲ ಮರಿ ಎಲ್ಲ ತಂದು ಬಿಟ್ಟು ಸಾಕ್ತಿದ್ದಿದ್ರು. ಅದರಲ್ಲಿ ಸಣ್ಣ ಸಣ್ಣ 2-3 ಕೆರೆ ಇತ್ತು, ನಿಮಗೆ ನೋಡ್ರೆ ಗೊತ್ತಾಗುತ್ತೆ. ಅದರಲ್ಲಿ ಮೊದಲು ಆ ಸಣ್ಣ ಕೆರೆಯಲ್ಲಿ ಸಣ್ಣ ಮೀನು ಬಿಟ್ಟು ದೊಡ್ಡದಾದ ನಂತರ ಈ ಕೆರೆ ಬಿಡ್ತಿದ್ದು, ದೊಡ್ಡ ಕೆರೆಗೆ. ಇದು ರಕ್ತ ಆಯ್ತಾ? ತುಂಬ ರಕ್ತ ಮೀನಲ್ಲಿ ರಕ್ತ? ಹೌದು, ಅದು ಮೀನೆಲ್ಲ ರಕ್ತ ಇರ್ತಿತ್ತು. ಒಳ್ಳೆ ಅದು ಒಳ್ಳೆ ಟೇಸ್ಟ್. ಎಲ್ಲ ಜನರು ದೊಡ್ಡ ದೊಡ್ಡ ಇವರೆಲ್ಲ ತಿನ್ನೋದು. ಟಿಪ್ಪು ಸುಲ್ತಾನ್ ತಿನ್ನೋದು ಅಂದ್ರೂ ಕೂಡ ಗೊತ್ತಾಗಲ್ಲ ನಮಗೆ ಅಂತ. ಈ ವಕೀಲರು ಅವರೆಲ್ಲ ಬರ್ತಿದ್ರು, ಲಾಯರ್ಗೆ ಬಗ್ಗೆ. ಆವಾಗ ಏನಾದ್ರು ಕೇಸ್ ಇದ್ದರೆ ಅವ್ರಿಗೆ ಇದನ್ನು ತಗೊಂಡು ಕೊಡೋದು. ತಿಂದಿದ್ದೀರಾ ನೀವು? ನಾವು ತಿಂತಿದ್ವಿ, ಈಗ ತಿನ್ನೋದಿಲ್ಲ. ಈಗ ಅದು ಸ್ವಲ್ಪ ಗಲೀಜಾಗಿದೆ. ಮೊದಲು ನಮ್ಮವರು ತಿಂತಿದ್ವಿ. ನಮ್ಮವರೆಲ್ಲ ಬಂದು ಕುಂದಾಪುರದವರು ಇಲ್ಲಿ ಬಂದು ತಗೊಂಡು ಹೋಗ್ತಿದ್ವಿ.
ಈಗೆಲ್ಲ ಈ ಸಮುದ್ರ ಮೀನು ಏನು ಅದು ಅಷ್ಟು ಟೇಸ್ಟ್ ಅದು ಒಳ್ಳೆ ಹೆಸರುವಾಸಿ. ಕೋಡಿ ಮೀನ್ಕೆರೆ ಮೀನಂದ್ರೆ ಅಷ್ಟು ಹೆಸರುವಾಸಿ. ಸೊ ಕೆರೆ ಹೆಸರು ಅಂತೇಳಿ ಈಗ ಕೋಡಿ ಮೀನ್ಕೆರೆ, ಕೋಡಿ ಮೀನ್ಕೆರೆ. ಕೋಟೆಕೆರೆ ಅಂದರೆ ಅಲ್ಲಿಂದ 1-1.5 ಕಿಲೋಮೀಟ್ರ್ ಆಚೆ, ದಕ್ಷಿಣಕ್ಕೆ, ಉತ್ತರಕ್ಕೆ. ಸೊ ಇದು ಟಿಪ್ಪು ಸುಲ್ತಾನ್ದೆ. ಹೌದು, ಮೀನು ಇಲ್ಲ ಆಫೀಸೆಲ್ಲ ಇರೋದು ಇಲ್ಲೇ. ಅವು ಇಲ್ಲಿನವ್ರು ಹೋಗಿ ಅಲ್ಲಿ ಮೀನು ಹಿಡ್ಕೊಂಡು ತಗೊಬರ್ತಿದ್ವಿ ಎಲ್ಲ ಕೋಟೆಕೆರೆಯಿಂದ. ಸೊ ಎಲ್ಲೂ ಸಿಕ್ತಿತ್ತು ಇದು ಮೈನ್ ಕೆರೆ ಇದೆ. ಇದಕ್ಕೆ ಸಂಬಂಧಪಟ್ಟದ್ದು ಬಸರೂರಲ್ಲಿತ್ತು, ಮತ್ತು ಕುಂದೇಶ್ವರ ಕೆರೆ ಹೋಗೋದು, ವೆಂಕಟರಮಣ ದೇವಸ್ಥಾನದ ಕೆರೆ ಹೋದು, ವರ್ಷಕ್ಕೆ 1-2 ಸಲ ಮೀನು ಹಿಡ್ಕೊಂಡು ಬರ್ತಿದ್ರು. ಇದು ರಂಡರ್ ಇದ್ದಿತ್ತು ಅದು ಮೊದಲು. ಈಗೆಲ್ಲ ಹೋಗೋದಿಲ್ಲ ಅವರು.